ಆಗ್ತಾ ಇರುವಂತಹ ಮತದಾರರ ಪಟ್ಟಿಯ ಪರಿಷ್ಕರಣೆ ರಾಜ್ಯದಲ್ಲಿ ಈಗಾಗಲೇ ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ. ಮನೆ ಮನೆಗೆ ಹೋಗಿ BLOಗಳು ಏನು ಅರ್ಜಿಗಳನ್ನು ಕೊಡಬೇಕಾಗಿತ್ತು, ಮತದಾರರಿಗೆ ತಲುಪಿಸಬೇಕಾಗಿತ್ತು, ಅದರ ಬದಲಿಗೆ ಮಂದಿರ, ಮಸೀದಿ, ಅಂಗನವಾಡಿ, ಅರಳಿಕಟ್ಟೆ, ಚೌಲ್ಟ್ರಿ ಹೀಗೆ ಎಲ್ಲದರಲ್ಲಿ ಕೂತ್ಕೊಂಡು ತುಂಬಿಸ್ತಾ ಇದ್ದಾರೆ ಅನ್ನುವಂಥದ್ದು ಕಳೆದ 3 ದಿವಸಗಳಿಂದ ವಿವಾದ ಎದ್ದಿದೆ. ಈಗ SIR ಪ್ರಕ್ರಿಯೆನೇ ಚುನಾವಣಾ ಆಯೋಗ ನಿಲ್ಲಿಸಬೇಕು ಅಂತ ಪ್ರತಿಪಕ್ಷದವರು ಆಗ್ರಹಿಸ್ತಾ ಇದ್ದಾರೆ. ಮೊನ್ನೆ ಗುರುವಾರ ರಾಮನಗರದ ಕಲ್ಯಾಣ ಮಂಟಪದಲ್ಲಿ SIR ಆಗ್ತಿರುವ ವಿಡಿಯೋಗಳನ್ನ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ವಿಡಿಯೋ ರಿಲೀಸ್ ಮಾಡಿದರು. ಇದಾದ ಮೇಲೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ SIR ಹಂಗಾಮದ ವಿಡಿಯೋಗಳು ಹೊರಗೆ ಬಂದವು. ಮಸೀದಿಯಲ್ಲಿ ಕೂತ್ಕೊಂಡು SIR ಮಾಡ್ತಿರುವ ವಿಡಿಯೋಗಳು, ದೇವಸ್ಥಾನಗಳಲ್ಲಿ ನಡೆಸ್ತಿರುವಂತಹ SIRಗಳು, ಅಂಗನವಾಡಿಗಳಲ್ಲಿ ನಡೀತಾ ಇರುವಂತಹ SIRಗಳು, ರಸ್ತೆಗಳಲ್ಲಿ, ಅರಳಿಕಟ್ಟೆ ಮುಂದೆ ಹೀಗೆ SIR ನಡೀತಾ ಇರೋದ್ರ ಬಗ್ಗೆ ಅಲ್ಲೊಂದರಲ್ಲಿ ವಿಡಿಯೋಗಳನ್ನು ಮಾಡಿ ಬಿಜೆಪಿಯವರು ಮತ್ತು JDS ಅವರು ರಿಲೀಸ್ ಮಾಡ್ತಾ ಹೋಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಲೇ BLOಗಳು ಬೇಕಾಬಿಟ್ಟಿಯಾಗಿ SIR ಮಾಡ್ತಾ ಇದ್ದಾರೆ, ಅಕ್ರಮ ವಲಸಿಗರನ್ನು SIRಗೆ ಸೇರಿಸ್ತಾ ಇದ್ದಾರೆ, ಈ ರೀತಿಯ ಸಾಲು ಸಾಲು ಆರೋಪಗಳು ಕೂಡ ಬಂದವು. ಇವತ್ತು ನೋಡಿದ್ರೆ ರಾಜ್ಯದಲ್ಲಿ ಆಗ್ತಿರುವಂತಹ SIR ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಅಂತೇಳಿ ಪ್ರತಿಪಕ್ಷದವರು ಆಗ್ರಹಿಸ್ತಾ ಇದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು SIR ಗೋಲ್ಮಾಲ್ ಆಗ್ತಿದೆ ಅಂತ ಮೊದಲು ಪ್ರಶ್ನೆಯನ್ನ ಮಾಡಿದ್ರು. ನನ್ನನ್ನು ರಾಮನಗರದಿಂದಲೇ ಹೊರಗೆ ಹಾಕೋದಿಕ್ಕೆ ನನ್ನ ಹೆಸರನ್ನೇ ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಮಾಡಿಸುವಂತಹ ಸಂಚು ನಡೀತಾ ಇದೆ ಅಂತ ಆರೋಪಿಸಿದ್ರು. ಆದ್ರೆ ಇವತ್ತು ಇದೇ ಕುಮಾರಸ್ವಾಮಿ ಅವರು ಅವರ ಕುಟುಂಬದವರು SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಬಿಡದಿಯ ಕೇತಗಾನಹಳ್ಳಿಯ ತೋಟದ ಮನೆಗೆ ಬಂದಿದ್ದಂತಹ ಅಧಿಕಾರಿಗಳು ಕುಮಾರಸ್ವಾಮಿ ಅವರ ಕುಟುಂಬದ ಮತದಾರರ ವಿವರವನ್ನ ಸಂಗ್ರಹಿಸಿದ್ರು. ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ನಿಖಿಲ್ ಅವರ ಪತ್ನಿ ರೇವತಿ ಎಲ್ಲರೂ ಕೂಡ SIR ಫಾರಂಗಳನ್ನ ಭರ್ತಿ ಮಾಡಿ ಕೊಟ್ಟಿದ್ದಾರೆ. ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬದ ವೋಟರ್ ಲಿಸ್ಟ್ ಇದೆ, ಇದನ್ನ ಖಚಿತಪಡಿಸಿಕೊಂಡಿದ್ದಾರೆ. ಇದಾದ ಮೇಲೆ ಚುನಾವಣಾಧಿಕಾರಿಗಳು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಟ್ಟರು. ಆದರೆ SIR ಪ್ರಕ್ರಿಯೆಗೂ ಒಳಗಾಗುವ ಮೊದಲು ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಸಿಡಿಸಿದ್ರು. ಬೆಳಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ SIR ಪ್ರಕ್ರಿಯೆ ಪಾರದರ್ಶಕವಾಗಿ ನಡೀತಾ ಇಲ್ಲ, ಇದನ್ನ ನಿಲ್ಲಿಸಬೇಕು ಅಂತ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರನ್ನ ನಾಡಿದ್ದು ಭೇಟಿ ಮಾಡಿ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂತ ಈ ಮತದಾರರ ಪರಿಷ್ಕರಣೆ ಏನಿದೆ, ಇದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಒಂದು ಕಡೆ ಈಗ ಆಗಿರತಕ್ಕಂಥ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ನಾನು ಸಾಧ್ಯ ಆದರೆ ನಾಡಿದ್ದು ಡೆಲ್ಲಿಗೆ ಹೋಗ್ತೀನಿ. ಹೋದಾಗ ನಮ್ಮ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನ ಅವ್ರ ಮುಂದೆ ಇಟ್ಟು ಈ ಪ್ರಕ್ರಿಯೆ ನಿಲ್ಲಿಸಿ ಒಂದು ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಇನ್ನು ಕರ್ನಾಟಕದಲ್ಲಿ ಪಾರದರ್ಶಕವಾಗಿ SIR ಆಗ್ತಾ ಇಲ್ಲ, ಹೀಗಾಗಿ SIR ಪ್ರಕ್ರಿಯೆ ಸದ್ಯಕ್ಕೆ ನಿಲ್ಲಿಸಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ JDS ಮಿತ್ರ ಪಕ್ಷ ಬಿಜೆಪಿ ನಾಯಕರು ಕೂಡ ರಾಜ್ಯದಲ್ಲಿ ಮುಖ್ಯ ಚುನಾವಣಾಧಿಕಾರಿಯವರನ್ನ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹಾಗೆಯೇ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಅವರ ನೇತೃತ್ವದ ಬಿಜೆಪಿ ಟೀಮ್ ಇವತ್ತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯವರನ್ನ ಭೇಟಿ ಮಾಡಿ ದೂರು ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯಲ್ಲಿ ಅವ್ಯವಹಾರ ಆಗ್ತಾ ಇದೆ, ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದೆ ಅಂತ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗೆ ದೂರು ಸಲ್ಲಿಸಿದ್ದಾರೆ. ಒಂದಲ್ಲ ಎರಡಲ್ಲ ಒಟ್ಟು 4 ಪುಟಗಳಲ್ಲಿ SIR ಹಂಗಾಮದ ಬಗ್ಗೆ ದೂರು ಕೊಟ್ಟಿದ್ದಾರೆ. ಬಿಜೆಪಿಯವರು ಕೊಟ್ಟಿರುವಂತಹ ದೂರಿನ ಸಾರಾಂಶವನ್ನು ನಾವಿಲ್ಲಿ ಗಮನಿಸಬೇಕು. SIRನ ಪ್ರಕ್ರಿಯೆ ಬಗ್ಗೆ ಬಿಜೆಪಿ ಬಹಳಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದೆ. ಕರ್ನಾಟಕದಲ್ಲಿ SIR ಪ್ರಕ್ರಿಯೆಯಲ್ಲಿ ವ್ಯವಸ್ಥಾತ್ಮಕವಾದಂತಹ ಅಕ್ರಮಗಳಾಗ್ತವೆ ಅನ್ನೋದನ್ನ ಬಿಜೆಪಿಯವರು ಹೈಲೈಟ್ ಮಾಡಿದ್ದಾರೆ. SIRನ ಪಾವಿತ್ರ್ಯತೆ, ಪಾರದರ್ಶಕತೆ, ವಿಶ್ವಾಸಾರ್ಹತೆಯ ಬಗ್ಗೆನೇ ಪ್ರಶ್ನೆಗಳು ಎದ್ದಿದ್ದಾವೆ ಅಂತ ಹೇಳುತ್ತಿದ್ದಾರೆ. ಆಯೋಗದ SIR ಜೊತೆಯಲ್ಲೇ GBA ಸರಿಸಮಾನವಾದ SIR ಅನ್ನ ರಾಜ್ಯ ಚುನಾವಣಾ ಆಯೋಗದ ಮೂಲಕ ನಡೆಸ್ತಾ ಇದ್ದಾರೆ. ಎರಡೂ ಪ್ರಕ್ರಿಯೆ ಒಟ್ಟೊಟ್ಟಿಗೆ ಆಗ್ತಿರೋದ್ರಿಂದಾಗಿ ಮತದಾರರಲ್ಲಿ ಗೊಂದಲ ಆಗ್ತಾ ಇದೆ. ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗದ ಏಕರೂಪ SIR ಪ್ರಕ್ರಿಯೆಯನ್ನ ದುರ್ಬಲಗೊಳಿಸುವಂತಹ ಪ್ರಯತ್ನ ಇಲ್ಲಿ ನಡೀತಿದೆ ಅಂತ ಹೇಳುವಂತಹ ಆರೋಪವನ್ನು ಮಾಡಿದ್ದಾರೆ. ಮನೆ ಮನೆಗೆ ಕಡ್ಡಾಯ ಪರಿಶೀಲನೆಗಳನ್ನೇ BLOಗಳು ನಡೆಸ್ತಾ ಇಲ್ಲ, ಮೃತರ ಹೆಸರು, ಸ್ಥಳಾಂತರ ಆದವರ ಹೆಸರುಗಳನ್ನ ತೆಗಿತಾ ಇಲ್ಲ, ಮಸೀದಿಗಳಲ್ಲಿ, ಸಮುದಾಯ ಕೇಂದ್ರಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ, ಶಾಸಕರ ಕಚೇರಿಗಳು, ನಿವಾಸಗಳಲ್ಲಿ SIR ನಡೆಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕಾನೂನು ಬಾಹಿರ ಅಂತ ಹೇಳಿ ದೂರಿನಲ್ಲಿ ಹೇಳಿದ್ದಾರೆ. ಇದರಿಂದಾಗಿ SIRನಲ್ಲಿ ತಪ್ಪುಗಳು, ಅಕ್ರಮಗಳು ಹೆಚ್ಚಾಗುವಂತಹ ಅಪಾಯ ಇದೆ. ತಪ್ಪಾಗಿ ಹೆಸರು ಸೇರಿಸುವ ಅಥವಾ ಕೈ ಬಿಡುವ ಸಾಧ್ಯತೆ ಹೆಚ್ಚಾಗುತ್ತೆ. BLOಗಳ ವಿರುದ್ಧ ನಮ್ಮ ಪಕ್ಷಕ್ಕೆ ಸಾಕಷ್ಟು ದೂರುಗಳು ಬರ್ತಾ ಇದ್ದಾವೆ. ತಕ್ಷಣ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ
ತನಿಖೆಯನ್ನು ನಡೆಸಬೇಕು, ಅಕ್ರಮ ವಲಸಿಗರು ಅನರ್ಹ ವ್ಯಕ್ತಿಗಳ ಹೆಸರುಗಳನ್ನ ತೆಗೆಸಬೇಕು ಅಂತ ಹೇಳಿ ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. PLOಗಳನ್ನ ಇವತ್ತು ಚೌಲ್ಟ್ರಿನಲ್ಲಿ ಕೂರಿಸ್ಕೊಂಡು, ಕಲ್ಯಾಣ ಮಂಟಪದಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಮಸೀದಿನಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಶಾಸಕರು ತಮ್ಮ ಕಚೇರಿನಲ್ಲಿ ಕೂರಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ಚುನಾವಣಾ ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಒಂದು ಅವ್ಯವಸ್ಥೆನ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಆಗ್ತಾ ಇರುವಂತದ್ದು. ಅಧಿಕಾರಿಗಳ ಮೇಲೆ ಒತ್ತಡವೂ ಕೂಡ ಹೇರ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು. ಇಷ್ಟೆಲ್ಲದರ ಮಧ್ಯೆನೇ ರಾಜ್ಯದಲ್ಲಿ ಇವತ್ತು ಎಲ್ಲೆಂದರಲ್ಲಿ SIR ನಡೆಸ್ತಿರೋದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ತೋರಿಸಲಾಗ್ತಾ ಇದೆ. ವಿಶೇಷವಾಗಿ ದಾವಣಗೆರೆಯಲ್ಲಿ ಅಂಗನವಾಡಿ ಕೇಂದ್ರ ಹಾಗೂ ದೇವಸ್ಥಾನದಲ್ಲಿ ಕುಳಿತು BLOಗಳು SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಹಾಗೆಯೇ ಜಾಲಿನಗರದ ಬೂತ್ ನಂಬರ್ 49ರಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಜನರನ್ನ ಗುಡ್ಡೆ ಹಾಕೊಂಡು SIRನ ಕಂಪ್ಲೀಟ್ ಮಾಡ್ತಾ ಇರುವಂತಹ ವಿಡಿಯೋವೊಂದನ್ನು ವೈರಲ್ ಮಾಡಲಾಗಿದೆ. ಇನ್ನು ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲೂ ಕೂಡ SIR ಅವಾಂತರ ತೆರೆದುಕೊಂಡಿದೆ. ಊರಲ್ಲಿ ಓಡಾಡಬೇಕಾಗಿದ್ದ ಅಧಿಕಾರಿಗಳು ಮಸೀದಿಯೊಳಗೆ ಕೂತ್ಕೊಂಡು BLOಗಳು ಅಲ್ಲೇ ಫಾರಂ ಭರ್ತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಹಾಗೆಯೇ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ನ ಕೆಂಜಗಾರನಹಳ್ಳಿಯಲ್ಲಿ ಎಲ್ಲಾ ಜನರನ್ನು ಒಂದ್ ಕಡೆ ಸೇರಿಸಿಕೊಂಡು ಅಲ್ಲಿಯೇ SIR ಫಾರ್ಮ್ ಅನ್ನ ಫಿಲ್ ಮಾಡಿಸ್ತಾ ಇದ್ರು. ಇನ್ನು ವಿಜಯಪುರದ ಉಕ್ಲಿ ಗ್ರಾಮದಲ್ಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಅಂತ ಬರುವಂತಹ ಸಿಬ್ಬಂದಿ ಜನರೆಲ್ಲ ಒಂದು ಕಡೆನೇ ಸೇರಿಸಿಕೊಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಗೆ ಬರುವಂತೆ ಸೂಚಿಸಿದಂತಹ ಸಿಬ್ಬಂದಿ ಅಲ್ಲಿಯೇ ಫಾರ್ಮ್ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕೋಲಾರದಲ್ಲೂ ಕೂಡ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಇದೇ ಸ್ವರೂಪದಲ್ಲಿ ಅಂಗನವಾಡಿ ದೇಗುಲದಲ್ಲಿ ಕುಳಿತು SIR ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾ ಇದ್ರು. ಈ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಕರ್ತವ್ಯ ಲೋಪ ಎಸಗಿದ BLO ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಜೊತೆಗೆ ತಹಶೀಲ್ದಾರ್ ಶ್ರೀನಿವಾಸ್ ಅವರು ಸಹಾಯಕ ಕಮಿಷನರ್ ದಿಲೀಪ್ಗೂ ಕೂಡ ಜಿಲ್ಲಾಧಿಕಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದಂತಹ ಬಿಜೆಪಿಯವರು SIR ಪ್ರಕ್ರಿಯೆ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದರು. SIR ಕೇಂದ್ರವಾಗಿ ಎನಿಮರೇಷನ್ ಫಾರ್ಮ್ ವಿತರಣೆ ಸಾಮೂಹಿಕವಾಗಿ BLA2ಗಳು ಸಮುದಾಯ ಭವನದಾಗ ಮಾಡ್ತಾ ಇದ್ದಾರೆ. 4 ವಾರ್ಡ್ಗಳನ್ನ ಸಾಮೂಹಿಕ ಯಾವ ಬರ್ತಾ ನಾವು ಕೊಡ್ತಾರೆ, ಪ್ಯಾಂಪ್ಲೆಟ್ ಹಂಚ್ತಾರೆ ಚುನಾವಣೆ ಮನೆಗೆ, ಅಲ್ಲಿ ಇಲ್ಲೇ ಇವರ ಕರೆದು ಹಂಚ್ತಾ ಇದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿವಿ, ಅರವಿಂದ್ ಬೆಲ್ಲದವ್ರು ಕಂಪ್ಲೇಂಟ್ ಕೊಟ್ಟಾರ, ಮಸೀದಿ ಒಳಗ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಇಂಥಲ್ಲಿ ಎಲ್ಲ SIR ಮಾಡಿಸುವರೆ ಅಂತ. ಇದು SIR ರೀತಿ ಅಲ್ಲ. ಇದು ನರಸಿಂಹರಾಜ ಕ್ಷೇತ್ರದಲ್ಲಿ ವಿಶೇಷವಾಗಿ ಇದು ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇರುವಂತದ್ದು ನಾವೆಲ್ಲರೂ ಗಮನಿಸಿದ್ವಿ. ಇದು ಅತ್ಯಂತ ಗಂಭೀರವಾದಂತಹ ವಿಚಾರ. ಹೀಗಂದ್ರೆ ಬರೀ ಅರ್ಹ ಮತದಾರರಿಗೆ ಈ ದೇಶದ ಮತ್ತು ನಮ್ಮ ರಾಜ್ಯದ ಭವಿಷ್ಯವನ್ನು ರೂಪಿಸಲಿಕ್ಕೆ ನಿರ್ಧಾರ ಮಾಡೋದಕ್ಕೆ ಒಂದು ಹಕ್ಕಿದೆ. ಏನು ಆಫೀಸರ್ಗಳು ಡೋರ್ ಟು ಡೋರ್ ಹೋಗಿ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಡೋರ್ ಟು ಡೋರ್ ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕಾಗಿದೆ, ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಇನ್ನು SIR ಪ್ರಕ್ರಿಯೆಯಲ್ಲಿ ಆಗ್ತಿರುವಂತಹ ಈ ವಿಡಿಯೋಗಳು ಈಗ ಪ್ರತಿಪಕ್ಷಗಳ ಪಾಲಿಗೆ ದೊಡ್ಡ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿರುವಂತದ್ದು. ಬಿಜೆಪಿ ಮತ್ತು JDS ನಾಯಕರ ದೂರುಗಳನ್ನ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಯವರು ಕೇಂದ್ರ ಚುನಾವಣಾ ಆಯುಕ್ತರಿಗೆ ಕಳಿಸಿದ್ದಾರೆ. ಅಲ್ಲಿಂದ ಯಾವ ರೀತಿಯಂತಹ ನಿರ್ದೇಶನ ಬರುತ್ತೆ ಮತ್ತು ಅದನ್ನ ಪಾಲಿಸ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಬಗ್ಗೆ ಅಪಸ್ವರ 3 ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇಲ್ಲಿ ಕಲ್ಯಾಣ ಮಂಟಪ ಮಸೀದಿಗಳಲ್ಲೂ ಕೂಡ SIR ನಡೀತಾ ಇರೋದ್ರ ಬಗ್ಗೆಯೂ ಕೂಡ ಆರೋಪಗಳು ಬರ್ತಾ ಇದ್ವು. ಹೀಗಾಗಿ ಈ SIR ಪ್ರಕ್ರಿಯೆಗೆ ಯಾವ ಸ್ವರೂಪದಲ್ಲಿ ಇದನ್ನ ಸರಿಪಡಿಸ್ತಾರೆ ಅನ್ನೋದನ್ನ ನೋಡಬೇಕು.